ಬೇಡ, ಜಿಲ್ಲೆಯಲ್ಲಿ ಯಾರಿಗಾರ ಕೊಡಿ, ನೀವು ಮಾಡ್ತೀವಿ ನಾವು. ನಾನೇನು ಅನಿವಾರ್ಯ ಸ್ಥಿತಿ ನನ್ನ ಮೇಲೆ ನನಗೆ ಕೊಡಲಾರ್ದಂಥದ್ದು ನಿರ್ಮಾಣ ಆಗಿದ್ದರೆ ಬೇಡ. ಬಸವರಾಜ್ ಅಷ್ಟು ವಿರೋಧ ಮಾಡ್ತಾವ್ರೆ ಅಂದರೆ ಬೇಡ ಬಿಡಿ. ಒಬ್ಬ ಎಂ ಪಿ ಮಾಡೋ ಶಕ್ತಿ ಅವ್ರು ಒಬ್ರಿಗೆ ಇದೆ ಅಂದರೆ ಬೇಡ ಬಿಡ್ರಿ. ಎಫೆಕ್ಟು ಶಿವಮೊಗ್ಗದಲ್ಲಿ ಎಫೆಕ್ಟ್ ಆಗುತ್ತಾ ಅಂತ ಸರ್? ನಂಗೆ ಗೊತ್ತಿಲ್ಲ, ಆಗಬೇಕದು. ಜಾಸ್ತಿ ಹೌದು, ಅಲ್ಲಿ 3 ಕ್ಷೇತ್ರದಲ್ಲಿ ಡಾಮಿನೆಂಟ್ ಫ್ಯಾಕ್ಟ್ರಿ ಇದ್ದಾರೆ. ಹಾವೇರಿನಲ್ಲಿದ್ದಾರೆ, ದಾವಣಗೆರೆಯಲ್ಲಿ 2 ಕಾನ್ಸ್ಟಿಟ್ಯೂನ್ಸಿ, ಹೊನ್ನಾಳಿ ಮತ್ತು ಹರಿಹರದಲ್ಲಿದ್ದಾರೆ, ಚಿತ್ರದುರ್ಗದಲ್ಲಿದ್ದಾರೆ. ಎಲ್ಲ ಕಡೆ ಇರೋರಿಗೆ ಎಲ್ಲರೂ ಒಂದು ಸೀಟ್ ಕೊಟ್ಟು ಇವರು ನಮ್ಮನ್ನು ಜೊತೆಲಿ ತಗೊಂಡು ಹೋಗ್ಬೇಕಾಗಿತ್ತು. ನಾವು ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ದಿ ಕಮ್ಯುನಿಟಿ ಪಾರ್ಟಿ ನಂಗೆ ಟ್ರೀಟ್ ಮಾಡಬೇಕಲ್ಲೇನ್ರಿ. ನಮ್ಮ ಶೇರ್ ನಾವು ಕೇಳಿದ್ದೀವಿ. ನಾವು ಯಾವುದೋ ಒಂದು ಜನಾಂಗಕ್ಕೆ ವಿರೋಧ ಹಂಗಂತ ಒಂದೇ ಸಮುದಾಯದವ್ರು ಎಲ್ಲ ಕಡೆ ಕಂಟೆಸ್ಟ್ ಆಗ್ತಾರೆ ಅಂದರೆ ನಾವು ಬರೀ ಓಟ್ ಹಾಕಿದ್ದೀವ? ಅದನ್ನೇ ನಾವು ರೈಸ್ ಮಾಡಿದ್ವಿ. ಬಿಟ್ಟರೆ ನಾನು ಈಗ ಒಂದು 2 ಗ್ರೂಪ್ ಮಾತಾಡಿದ್ದೀನಪ್ಪ. ಇನ್ನು 2-3 ಡೇಸಲ್ಲಿ ಮಾತಾಡೋಕ್ಕೆ ಹೊರಟಿದ್ದೀನಿ. ನಾನು ನಿಮ್ಮ ಹತ್ರ ಹಾನೆಸ್ಟ್ ಹೇಳ್ತೀನಿ, ಯಾರಿಗೂ ನನ್ನ ಭಾವನೆಗಳನ್ನ ಹೇರೋದಿಲ್ಲ. ನಾನು ಓಪನ್ನಾಗಿ ಕುಲ್ಲ ಮಾತಾಡ್ತೀನಿ. ಈ ಪರಿಸ್ಥಿತಿ ನಮಗೆ ಬಂದಿದೆಯಪ್ಪ ಅಂತ. ಅವ್ರು ಏನೆಲ್ಲ ತೀರ್ಮಾನ ಹೇಳಿ ಕ್ರೋಢೀಕರಿಸಿದ ಮೇಲೆ ಒಟ್ಟು ಸಭೆ ಕರೆದು ತೀರ್ಮಾನ ಮಾಡೋದು ಅಥವಾ ನಿಮಗೆ ಕರೆದು ಹೇಳೋದು, ಆ ತೀರ್ಮಾನ ನಾನು ಮಾಡ್ತೀನಿ. ಇವೆಲ್ಲ ಎಲ್ಲರ ಚರ್ಚೆ ಆಗದಿರೋ ಪಕ್ಷ ಆರೋಗ್ಯಕರವಾಗಿರುತ್ತೆ ಅನ್ನೋದಷ್ಟೇ ನನ್ನ ಫೀಲಿಂಗು. ಸರ್, ಈಗ ಅಂತಿಮವಾಗಿ ಯಾವಾಗ ಸಭೆ ಮುಗಿದು ಯಾವಾಗ ನಿರ್ಧಾರ ಸರ್? ಗೊತ್ತಿಲ್ಲ, ಇನ್ನು ಬೇಕಾದಷ್ಟು ಟೈಮ್ ಆಯ್ತಲ್ಲ. 4ನೇ ತಾರೀಕು ಅರ್ಜಿ ಹಾಕೋದು ಲಾಸ್ಟ್ ಡೇಟು. ಅಲ್ಲಿವರೆಗೆ ಇವೆಲ್ಲ ಮುಗಿಸ್ಕೊಂಡು ಚುನಾವಣೆ ಸ್ಟಾರ್ಟ್ ಆಗೋಷ್ಟೊತ್ತಿಗೆ ಒಂದು ತೀರ್ಮಾನ ತೊಗೊಂಡು ಹೊರಡ್ತೀವಿ. ನಿಮಗೆ ನಾನು ಭಾರಿ ಸ್ಪಷ್ಟವಾಗಿ ಹೇಳ್ತೀನಿ, ನಾನಿನ್ನು ಕ್ಯಾಂಡಿಡೇಟ್ ಅಲ್ಲ. ಯಾರೇ ಕೊಟ್ಟರು ಅಲ್ಲ, ಕಾಂಗ್ರೆಸ್ನವ್ರು ಕೊಟ್ಟರು ಅಲ್ಲ, BJP ಅವ್ರು ಕೊಟ್ಟರು ಅಲ್ಲ, ಎಲ್ಲಿ ನಾನು ಅದ್ರ ಆಸೆ ಬಿಟ್ಟು ಆಗೋಯ್ತು. ಅದನ್ನೆಲ್ಲ ಪ್ರಚಾರ ಯಾಕೆ ಮಾಡಿ ಪಾಪ ಮುದ್ದನ್ಮೇಗೌಡರಿಗೆ ಇರಿಸ್ ಮಾಡ್ತಾರೋ ನಂಗೆ ಗೊತ್ತಿಲ್ಲ. ಆಗಾಯ್ತು, ಸೋಮಣ್ಣ ಚೇಂಜ್ ಮಾಡಿ ಕೊಡ್ತೀವಿ ಅಂದ್ರೂ ನಾನು ಬರಲ್ಲ. ಸರ್, ಈಗ ನಿಮ್ಮ ಬೆಂಬಲ ಆಗಿದ್ರೆ ಬಿಜೆಪಿ ಅಭ್ಯರ್ಥಿಗಿರಲ್ಲ, ಮುದ್ದನ್ಮೇಗೌಡ ಪರ ಇರುತ್ತೆ ಸರ್? ಗೊತ್ತಿಲ್ಲಪ್ಪ. ಅದೇ ನೀವು ದಡ್ಡನ್ ಮಾಡ್ಕೊಂಡು ಪ್ರಶ್ನೆ ಕೇಳಿರಿ. ಹಂಗೆ ಕಾರ್ಯಕರ್ತರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅದೇ ಫೈನಲ್ಲು.